ಅಲ್ಲ, ತೆಲಂಗಾಣ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಈ ರೀತಿ ಯಾರು ಆಪಾದನೆ ಮಾಡ್ತಿದ್ರೆ ದಟ್ ಈಸ್ ವೆರಿ ರಾಂಗ್. ಅರೆ ಇದೇನಪ್ಪ ಮನೆ ಮುಂದೆ ಹೀಗೆ ಸಾಲು ಸಾಲಾಗಿ ಡ್ರಮ್ಗಳನ್ನ ಇಟ್ಟಿದ್ದಾರಲ್ಲ ಅಂದ್ಕೊಂಡ್ರಾ? ಇಲ್ಲ ಮಾರಾಟಕ್ಕೇನಾದ್ರೂ ಇರಬೇಕು ಅಂತ ಕನ್ಫ್ಯೂಸ್ ಆದ್ರ? ಇಲ್ಲೇ ಇರೋದು ನೋಡಿ ಇದರ ಅಸಲಿ ಮ್ಯಾಟರ್. ದಾಹ ನೀಗಿಸಲು ಜನ ಡ್ರಮ್ಗಳ ಮೊರೆ. ಬೇಸಿಗೆಗೂ ಮುನ್ನ ನೀರಿಗಾಗಿ ಹಾಹಾಕಾರ. ರಾಜ್ಯದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯಲು ನೀರಿಲ್ಲದೆ ಗ್ರಾಮೀಣ ಪ್ರದೇಶದ ಜನರು ಪರದಾಡ್ತಿದ್ದಾರೆ. ಬೊಗಸೆ ನೀರಿಗಾಗಿ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಯುಕ್ತಾಪುರ ಗ್ರಾಮದಲ್ಲಿ. ಈ ಊರಲ್ಲಿ 15 ದಿನಗಳಿಗೊಮ್ಮೆ ಟ್ಯಾಂಕರ್ ಮೂಲಕ ನೀರು ಬಿಡಲಾಗುತ್ತಂತೆ. ಇಲ್ಲಿನ ಜನ ಹನಿ ನೀರಿಗೂ ಪರದಾಡ್ತಿದ್ದಾರಂತೆ. ನೀರು ಬಿಟ್ಟಾಗಲೇ ಪಾತ್ರೆ ಪಗಡೆ ಡ್ರಮ್ಗಳಲ್ಲಿ ಸ್ಟಾಕ್ ಮಾಡಿ ಇಟ್ಟುಕೊಳ್ತಾರೆ. ನೀರ್ ಬೇಕ್ರಿ ನಮ್ಗ, ಮತ್ತೇನು ಇದು ಇಲ್ಲ, ದಿನ ನೀರು ಬೇಕು ನೋಡ್ರಿ ನಮ್ಗ. ನೀರ್ ಹೊಲಸ ನೀರು ಕುಡಿದು ದಿನ ದವಾಖಾನಿಗೆ ಹೋಗೋದೇ ನಡ್ದದ್ರಿ ನಮಗ. ಬರೇ ದವಾಖಾನಿ ಶುರುವಾದೇ ನಡ್ದದ್ರಿ. ಒಟ್ಟ ನಮ್ಗ್ ಚಲೋ ನೀರ್ ಬೇಕು ನೋಡ್ರಿ. ಈಗ 8 ದಿನಕ್ಕೊಮ್ಮೆ ಬರ್ತಾರ್ರಿ, ತಿಂಗಳಿಗೊಮ್ಮೆ ಬರ್ತಾರ, 15 ದಿನಕ್ಕೊಮ್ಮೆ ಹಾಕ್ತಾರ. ಅವು ಬರೇ ಕತ್ಬ್ಯಾಸ ಅದ ನೀರ್ರಿ. ಅವು ಸೋಸದ್ರ ಬರೇ ಒಳಗ್ ಹುಳಾರಿ ನೋಡ್ರಿ. ಮ್ಯಾಲ ನೀರ್ ಸುಟ್ಟಕ್ಕೆ ಮ್ಯಾಲ ತೇಲ್ತಾವ್ರಿ ಹುಳ. ಅಂತ ನೀರ್ ಮೈ ತಕ್ಕೊಂದಿವ್ರಿ. ಅವ್ ಮೈ ತಕ್ಕೊಂಡಾಗ್ಯದೇನ ಮೈ ತಿಂಡಿ ಕೊಡೋದು, ಮಾರಿ ತಿಂಡಿ ಕೊಡೋದು, ಬರೇ ಇದೇ ನಡ್ದದ್ರಿ. ಅವ್ ಮೈ ತಕ್ಕೊರ ಕತ್ತಿ ಹಿಡ್ದು ದವಾಖಾನಿಗೆ ಹೋಗೋದೇ ನಡ್ದದ್ರಿ. ಇನ್ನು 15 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಿರುವುದರಿಂದ ಪ್ರತಿ ಮನೆಯವರು 10ಕ್ಕೂ ಹೆಚ್ಚು ಬ್ಯಾರೆಲ್ಗಳನ್ನು ತಂದು ನೀರು ತುಂಬಿಸಿಕೊಂಡಿದ್ದಾರೆ. ನೀರು ಬಿಟ್ಟಾಗ ಮಾತ್ರ ಈ ಗ್ರಾಮಸ್ಥರು ಸ್ನಾನ ಮಾಡುವುದು. 15 ದಿನಕ್ಕೆ ಸಾಕಾಗುವಷ್ಟು ನೀರು ತುಂಬಿ ಮನೆ ಮುಂದೆ ಹಾಗೂ ರಸ್ತೆ ಪಕ್ಕದಲ್ಲಿ ಇಡ್ತಿದ್ದಾರೆ. ನೀರ್ ಬೇಕ್ರಿ ಸರ್ ನಮ್ಗ. 2 ದಿನಕ್ಕೊಮ್ಮೆ ಬೇಡ್ರಿ. ದಿನ ನೀರ್ ಬೇಕಾದ್ರೆ ತಂದಾಕ್ರಿ. 20 ದಿನಕ್ಕ ತಿಂಗಳಿಗೆ ಹಾಕ್ತಾರ ನೋಡ್ರಿ ನೀರ್. ಮತ್ತೆ ಹಿಂಗೇನ್ರಿ ಜೀವನ ತೆಗದಿಲ್ರಿ. ಏನು ನೀರ್ ಇಲ್ರಿ. ಸತ್ತ ಮನ್ಯಾಗ ಬಾಳ ಇದಾದ್ರಿ ನಮ್ಗ. ದನಕರಿಗೆ ಏನ್ ಮಾಡ್ಬೇಕ್ರಿ? ಬಾಳಿಲ್ಲ, ಒಂದ್ ಬಾಯಿ ಇಲ್ರಿ, ಏನಿಲ್ರಿ. ಬಾಳ ಕಷ್ಟ ಆಗ ನೋಡ್ರಿ. ಮತ್ ನಮಗ್ ನೀರ್ ಬೇಕಂತ ಕೇಳಕತ್ತೀರಿ. ಈ ಗ್ರಾಮದಲ್ಲಿ ಒಂದು ಬಾಲಕಿಯರ ಹಾಸ್ಟೆಲ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದೆ. ಹಾಸ್ಟೆಲ್ನಲ್ಲಿ ನೀರು ಇಲ್ಲದೆ ಇರುವುದರಿಂದ ವಿದ್ಯಾರ್ಥಿನಿಯರು ಬಯಲು ಶೌಚಕ್ಕೆ ಹೋಗ್ತಾರೆ. ಬಯಲು ಶೌಚಕ್ಕೆ ಹೋದಾಗ ಗಂಡ್ಮಕ್ಕಳು ಇರ್ತಾರೆ, ಭಯ ಆಗುತ್ತೆ ಅಂತಿದ್ದಾರೆ ವಿದ್ಯಾರ್ಥಿನಿಯರು. ನಮ್ಮ ಹಾಸ್ಟೆಲ್ ನೀರಿಲ್ಲ, ಕುಡಿಯಕ್ಕಿಲ್ಲ, ಜಳಕ ಮಾಡಕ್ಕಿಲ್ಲ, ಬಾತ್ರೂಮ್ ಹೋಗ್ಬೇಕಂದ್ರೆ ಚೆನ್ನಾಗಿ ನೀರಿಲ್ಲ. ಹೊರಗೆ ಹೋಗ್ತೀವಿ, ಅದ್ರ ಸಲುವಾಗಿ ಹೊರಗೆಲ್ಲ ಗಂಡು ಮಕ್ಳು ಅವ್ರು ಇರ್ತಾರ. ನಮ್ಮಲ್ಲಿ ಹಾಸ್ಟೆಲಲ್ಲಿ ನೀರಿನ ಸಮಸ್ಯೆ ಭಾಳ ಐತ್ರಿ. ಜಳಕ ಮಾಡಕ್ ನೀರ್ ಇಲ್ರಿ, ಮತ್ತೆ ಕುಡಿಯಕ್ಕೂ ಸಮೇತ ನೀರ್ ಫಿಲ್ಟರ್ ತರ್ತಾರ್ರಿ. ಜಳಕ ಮಾಡಿದ್ರೆ ಒಂದು ವಾರಕ್ಕೊಮ್ಮೆ ಮಾಡ್ಬೇಕ್ರಿ. ಮತ್ ದಿನ ಮಾಡಂಗಿಲ್ರಿ ಜಳಕ ರೀ. ಮತ್ತೆ ಟಾಯ್ಲೆಟ್ ಕೂಡ ಹೊರಗೆ ಹೋಗ್ಬೇಕ್ರಿ, ಬಾತ್ರೂಮ್ದಾಗ ಹೋಗಂಗಿಲ್ಲ ರೀ. ನೀರಿನ ಸಮಸ್ಯೆ ಪರಿಹರಿಸುವಂತೆ ಅದೆಷ್ಟೋ ಬಾರಿ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆಯಂತೆ. ಇಷ್ಟಾದ್ರೂ ಕೂಡ ಯಾರು ಕ್ಯಾರೆ ಅಂತಿಲ್ವಂತೆ. ಬೇಸಿಗೆ ಆರಂಭದಲ್ಲಿ ನಮಗೆ ಈ ಪರಿಸ್ಥಿತಿ ಎದುರಾದ್ರೆ ಇನ್ನು ಬೇಸಿಗೆಯನ್ನ ಕಳೆಯೋದು ಹೇಗಪ್ಪ ಅಂತ ಜನ ಕಣ್ಣೀರಿಡ್ತಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಈ ಯಾದಗಿರಿ ಸ್ಟೋರಿ ನಾವೇ ಒಂದು ಸ್ಟೋರಿ ಮಾಡಿದ್ವಿ ಈ ಹಿಂದೆ. ಪ್ರಭು ಚವ್ಹಾಣ್ ಸಚಿವರಾಗಿದ್ರು, ಸಣ್ಣ ನೀರಾವರಿ ಸಮಥಿಂಗ್. 2,000 ಕೋಟಿ ಬಿಡುಗಡೆ ಆಗಿತ್ತು ಬಿಜೆಪಿ ಗವರ್ಮೆಂಟ್ ಅವಧಿಯಲ್ಲಿ. 2,000 ಕೋಟಿ ಬಿಡುಗಡೆ ಆಗಿತ್ತು. ಕ್ಯಾಬಿನೆಟ್ ನಿರ್ಧಾರ. ಆ ದುಡ್ಡು ಎಲ್ಲಿಗೋಯ್ತು ಗೊತ್ತಿಲ್ಲ, ದೇವರನೇ ಗೊತ್ತಿಲ್ಲ. ಅಥವಾ ಕೆಲಸ ಆಗ್ತಾ ಇದೆಯಾ ಅಥವಾ ಅರ್ಧಂಬರ್ಧ ಇದೆಯಾ. 2,000 ಕೋಟಿ ಯಾದಗಿರಿಗೆ ಕೇಂದ್ರ ಸರ್ಕಾರದ 2 ಯೋಜನೆ ಇದೆ. ಒಂದು ಹರ್ ಘರ್ ಬಿಜಿಲಿ, ಹರ್ ಘರ್ ಪಾನಿ. ಹರ್ ಘರ್ ಬಿಜಿಲಿ, ಹರ್ ಘರ್ ಪಾನಿ. ನನಗೆ ಈ ಹರ್ ಘರ್ ಪಾನಿ ಅದು ಕ್ಲಿಕ್ ಆಗಿದೆಯೋ ಕ್ಲಿಕ್ ಆಗಿಲ್ಲೋ ಗೊತ್ತಿಲ್ಲ ನನಗೆ. ಈಗ ಪಕ್ಕದ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ. ಇಲ್ಲಿ ನೀರು ಕೊಡಿಸುವಂತ ಯೋಗ್ಯತೆ ಇವರಿಗಿಲ್ಲ. ಅಂದ್ರೆ ಇವರು ಅವೇ ಪಕ್ಷದ ಹೇಳಬೇಡಿ ಅಂತಾರೆ ಅವರು. ಆಯ್ತು, ನಾವು ಹೇಳಲ್ಲ. ನಮ್ಮವ್ರಿಗೆ ನೀರಿದೆಯಾ? ಈ ಏತ ನೀರಾವರಿ ಯಾವ್ದು ಗೊತ್ತಾ? ಏತ ನೀರಾವರಿ ಯೋಜನೆ ಒಂದು ಬಂತಲ್ಲ ಮಂಗಳೂರು ಭಾಗದಲ್ಲಿ.
ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರಕ್ಕೆ ನೀರುಣಿಸುವ ಯೋಜನೆ. ಆ ಸಂದರ್ಭದಲ್ಲಿ ಅಲ್ಲಿಯ ನೀರನ್ನು ಹಾಳು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ದಕ್ಷಿಣ ಕನ್ನಡ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿತ್ತು. ಆದ್ರೆ ರಾಜಕಾರಣಿಗಳು ಅವ್ರು ಬಂದಾಗ ಒಂದು ಪ್ಲೇಟ್, ಇವ್ರು ಬಂದಾಗ ಒಂದು ಪ್ಲೇಟ್, ಒಳ್ಳೆ ದೋಸೆ ತರ ಮಾಡಿದ್ರು. ಕಾಂಗ್ರೆಸ್ ಟೀಕೆ ಮಾಡಿತ್ತು, ಬಿಜೆಪಿ ಟೀಕೆ ಮಾಡಿತ್ತು, ಅವ್ರವ್ರು ಬಂದಾಗ ಎಲ್ಲ ಸರಿಯಾದ್ರು. ಆದ್ರೆ ಶ್ರೀನಿವಾಸಪುರದ ಮಾಜಿ ಶಾಸಕ ಅಥವಾ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಆ ಮಾತು ಮಾತ್ರ ಬಹಳ ದುಃಖ ಆಗ್ತಾ ಇತ್ತು ಹೇಳಿದಾಗ. ನೋಡ್ರಪ್ಪ, ನೀವು ಅಲ್ಲಿ ಆ ಭಾಗದ ನೀರು, ಏತ ನೀರಾವರಿ ಯೋಜನೆ ನೀರೇನಿದೆ, ನೀವು ತೊಳ್ಕೊಂಡು ಬಿಟ್ಟ ನೀರು ನಮ್ಗೆ ಕೊಟ್ರು ಅಂತ ಕೇಳಿದ್ರು. ನಾವು ಸರಿ ಮಾಡ್ಕೋತೀವಿ. ಆಮೇಲೆ ರಮೇಶ್ ಕುಮಾರ್ ಅಂತವರು ಅಲ್ಲಿಗೆ HN ವ್ಯಾಲಿ ಯೋಜನೆ ಇರಬೇಕು, HN ವ್ಯಾಲಿ ಯೋಜನೆ ಮುಖಾಂತರ ನೀರು ತರಿಸಿದ್ರು. ಅದಕ್ಕೂ ತುಂಬಾ, ಆಮೇಲೆ ನಮ್ಮವ್ರಿಗೆ ಗೊತ್ತಲ್ಲ, ಈ ಉಪೇಂದ್ರ ಪಿಕ್ಚರ್ ಹೇಳಿದಾಗ ಇಂಡಿಯಾ ಇಸ್ ಗ್ರೇಟ್, ಇಂಡಿಯಾಸ್ ಟ್ರೆಡಿಷನ್ ಇಸ್ ಗ್ರೇಟ್, ಇಂಡಿಯಾಸ್ ಕಲ್ಚರ್ ಇಸ್ ಗ್ರೇಟ್, ಎಲ್ಲವೂ ಗ್ರೇಟ್, ಬಟ್ ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್. ಇಂಥ ಯೋಜನೆಗಳಾದ್ರೂ ಮಾಡಬೇಕಲ್ಲ. ಈಗ ಎರಡು ಕಡೆ ಸರ್, ಒಂದು ಚಿಕ್ಕಬಳ್ಳಾಪುರಕ್ಕೆ, ಇನ್ನೊಂದು ಎಲ್ಲಿಗೆ, ಕೋಲಾರಕ್ಕೆ. ಬೆಂಗಳೂರಲ್ಲಿ ಯೂಸ್ ಮಾಡಿದಂತ ಕೊಳಚೆ ನೀರನ್ನ, ಕೊಳಚೆ ಅಂತಂದ್ರೆ ತ್ಯಾಜ್ಯ ನೀರು, ಕೊಳಚೆ ಅಲ್ಲ ತ್ಯಾಜ್ಯ, ಈಗ ಸ್ನಾನ ಎಲ್ಲ ಆ ತರ ಬರುತ್ತೆ. ಆ ನೀರುಗಳು ಇದನ್ನೆಲ್ಲ ಕ್ಲಿಯರ್ ಮಾಡಿ ತಗೊಂಡೋಗಿ ಬಿಡ್ತಾರೆ. ಅಂದ್ರೆ ಭೂಮಿಗೆ ಬಿಡೋದು. ಭೂಮಿಗೆ ಬಿಟ್ಟಾಗ ಏನಾಗುತ್ತೆ, ಆ ಭೂಮಿಯಲ್ಲಿ ಅದು ಅಂತರ್ಜಲ ಜಾಸ್ತಿ ಆಗುತ್ತೆ. ನಿಮ್ಗೊಂದು ಗೊತ್ತಿರಲಿ, ಇಲ್ಲೂ ಕೂಡ ಮಳೆ ಕೊಯ್ಲು ಪದ್ಧತಿಯಿಂದ ಮಾಡ್ತಾರೆ. ಮಳೆ ಕೊಯ್ಲು ಪದ್ಧತಿಯಲ್ಲಿ ಹೆಂಗಿರುತ್ತೆ ನೀವು ನೋಡಬಹುದು, ಮೇಲಿಂದ ಕೆಳಗಿನ ತನಕ ಕಲ್ಲು ಮತ್ತೊಂದು ಜಲ್ಲಿ ಗಿಲ್ಲಿ ಎಲ್ಲ ಹಾಕಿರ್ತಾರೆ. ಇಲ್ಲಿ ಕೆಂಪು ಬಣ್ಣದ ನೀರು ಹಾಕಿರ್ತೀವಿ ನೀವು ಮೇಲ್ಗಡೆಯಿಂದ, ಕೆಳಗಡೆಯಿಂದ ಫ್ರೆಶ್ ವಾಟರ್ ಬರುತ್ತೆ. ಅಂದ್ರೆ ಆ ಮಣ್ಣಿಗೆ ಅದನ್ನು ಎಳ್ಕೊಳ್ಳುವಂತ ಶಕ್ತಿ ಇರುತ್ತೆ ಅಂತ. ಎಲ್ಲವೂ ಹಾಗೇನೆ. ಈಗ ನೀರುಗಳಲ್ಲಿ ಕೊಳಕು ಮತ್ತೊಂದಂತಿಲ್ಲ. ನಾವ್ ಹೇಳ್ತೀವಲ್ವಾ, ಕೊಳಕು ಹೇಗೆ, ಏನು ಎತ್ತ, ಅಯ್ಯಪ್ಪ ಏನ್ ಕೊಳಕು, ಆಮೇಲೆ ಪ್ರಾಣಿ ಸತ್ತಿರೋ ಕೊಳಕು, ಮಲ ಕೊಳಕು, ಮಲಮೂತ್ರಗಳು ಕೊಳಕು, ಆಮೇಲೆ ಏನು ಹಂದಿ ಸತ್ತೋಗಿದೆ, ನಾಯಿ ಸತ್ತೋಗಿದೆ, ಹಿಂಗೆಲ್ಲ ಇರುತ್ತಲ್ವಾ. ನೀವು ನೋಡಿರ್ತೀರ, ದನ ಸತ್ತೋಗಿದೆ, ಸಾಕು ಪ್ರಾಣಿಗಳು ಸತ್ತಾದಾಗ ಅದು ಏನು ಕೊಳ್ತೋದಾಗ ಸ್ಮೆಲ್ ಬರೋದು, ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಹೇಳಿ. ಅವೆಲ್ಲವೂ ಕೂಡ ಕೊಳೆತು ನೀರಿನ ಮುಖಾಂತರ ಹೋಗಿ 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 ನದಿಗೆ ಸೇರಿ ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ. ಆ ಕೊಳೆತಿರುವಂತ ಎಲ್ಲವೂ ಏನಾಗುತ್ತೆ, ಅಂದ್ರೆ ಸಮುದ್ರದಲ್ಲಿ ಬಾಷ್ಪೀಕರಣಗೊಂಡು ನೀರೆಲ್ಲ ಮೇಲೆ ಹೋಗುತ್ತೆ. ಆ ಕೊಳೆ ಫುಲ್ ಏನಾಗುತ್ತೆ ಕೊನೆಗೆ ಅಂತಂದ್ರೆ ಫೈನಲಿ ಉಪ್ಪಾಗೋದು ಅದುವೆ. ಕೊನೆಗೆ ಉಪ್ಪಾಗೋದು ಅದುವೆ. ಆ ಉಪ್ಪನ್ನು ತಗೊಂಡು ವೆಜ್ ಅವನು ತಿಂತಾನೆ, ನಾನ್ ವೆಜ್ ಅವನು ತಿಂತಾನೆ. ಎಂತ ಒಂದು ಕ್ರಿಯೆ ನೋಡಿ. ನಮ್ಮಲ್ಲಿ ಕೆಲವು ಕ್ರಮಗಳಿದೆ. ನಾವು ಸೂರ್ಯನಿಗೆ ಅರ್ಘ್ಯ ಬಿಡ್ತೀವಿ. ಯಾಕೆ ಅರ್ಘ್ಯ ಬಿಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ನಂಬಿಕೆ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿ ಅದರೊಂದು ಸೈನ್ಸ್ ಇದೆ ಅದರ ಹಿಂದೆ. ಸಮುದ್ರದಲ್ಲಿರುವಂತಹ ಉಪ್ಪು ನೀರನ್ನ ಆವಿ ಮಾಡಿಸೋದು ಯಾರು? ಸೂರ್ಯನ ಶಾಖ. ಸಮುದ್ರದಲ್ಲಿರುವ ಉಪ್ಪು ನೀರನ್ನ ಆವಿ ಮಾಡಿ ಮಳೆಯಾಗಿಸಿ, ಮೋಡ ಮಾಡಿ ಮಳೆಯಾಗಿಸಿ ಸಿಹಿ ನೀರು ತರಿಸೋದು ಸೂರ್ಯನ ಕೆಲಸ. ಅದು ಹೋಗಿ ನದಿಗಳಿಗೆ ಹೋಗುತ್ತೆ. ಇದು ಸೈನ್ಸ್. ಇದು ನಡೆಯುವ ಸೈನ್ಸ್. ನಾವು ಭಾರತೀಯರು ಏನ್ ಮಾಡ್ತೀವಿ ಅಂತಂದ್ರೆ, ಆ ಸೈನ್ಸ್ಗೆ ಒಂದು ಧಾರ್ಮಿಕ ಟಚ್ ಕೊಡ್ತೀವಿ. ಹೆಂಗೆ? ಯಾವ ಸೂರ್ಯ ನಮಗೆ ಶುದ್ಧ, ನೋಡಿಲಿ, ಯಾವ ಸೂರ್ಯ ನಮಗೆ ಬಾಷ್ಪೀಕರಿಸಿದ ಉಪ್ಪು ನೀರನ್ನು ಬಾಷ್ಪೀಕರಿಸಿ ಕುಡಿಯುವ ನೀರನ್ನು ಮಾಡಿಕೊಡ್ತಾನೋ ಅವನಿಗೆ ಒಂದು ಗ್ಲಾಸ್ ನೀರು ಕೊಡೋದು ನಾವು. ಅವನಿಗೊಂದು ಗ್ಲಾಸ್ ನೀರು ಕೊಡೋದು ಏನು? ಅರ್ಘ್ಯ ಬಿಡೋದು. ಇದರ ಹಿಂದೆ ಒಂದು ನಂಬಿಕೆ ಮತ್ತು ಒಂದು ಸೈನ್ಸ್ ಏನಪ್ಪಾ ಅಂತಂದ್ರೆ, ಅರ್ಘ್ಯ ಬಿಡೋದು ಹೆಂಗೆ ಅಂತಂದ್ರೆ, ತಲೆ ಮೇಲಿಂದ ನೀರನ್ನ ಈ ತರ ಬಿಡೋದು. ಆ ನೀರನ್ನ ಬಿಟ್ಟಾಗ ನಿಮ್ಗೆ ಗೊತ್ತಿರಲಿ, ಸೂರ್ಯ ಮತ್ತು ನೀರು ಬಂದಾಗ ಅಲ್ಲಿ ಕಾಮನ ಬಿಲ್ಲು ಬರುತ್ತೆ, 7 ಬಣ್ಣಗಳು ಬರುತ್ತೆ. ಆ 7 ಬಣ್ಣಗಳು ನಾವೇನು ನಂಬಿರ್ತೀವಿ, ಒಂದು 7 ಚಕ್ರ ಇದೆ ಅಂತೇಳಿ, ಆ ಚಕ್ರಗಳಿಗೆ ಟ್ರೀಟ್ಮೆಂಟ್, ವರ್ಣ ಚಿಕಿತ್ಸೆ ಅಂತ ಕರಿತೀವಿ. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ನೀರಿನ ವಿಚಾರಕ್ಕೆ ಹೇಳಿದೆ. ನಾವು ಆ ನೀರಿಗೆ ಕೊಟ್ಟಿರುವಂತಹ ಮಹತ್ವದ ಬಗ್ಗೆ, ನಮ್ಮ ಧರ್ಮ ಕೊಟ್ಟಿರೋ ಮಹತ್ವದ ಬಗ್ಗೆ, ಸೈನ್ಸ್ಗೂ ಅದಕ್ಕೂ ಸಂಬಂಧ ಏನು, ಅರ್ಘ್ಯ ಯಾಕೆ ಕೊಡ್ತೀವಿ ಅನ್ನೋದನ್ನ ಹೇಳೋದಕ್ಕೆ. ನೀರಿನಲ್ಲಿ 7 ಬಣ್ಣಗಳಿದೆ ಅನ್ನೋದು ನೀವು ಒಪ್ತೀರಿ? ಇದೆಲ್ಲ ಪಕ್ಕಕ್ಕಿಡಿ.